ಇವತ್ತಿನ ಸ್ಪೆಷಲ್ ಉದ್ದಿನ ವಡೆ. ಉದ್ದಿನ ವಡೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಬೆಳಗ್ಗೆ ಇಡ್ಲಿ ಜೊತೆಗೆ ವಡೆ, ಸಾಂಬಾರು ಮತ್ತು ಚಟ್ನಿ ಇದ್ದರೆ ಅದರ ರುಚಿಯೇ ಬೇರೆ ಅನ್ಬೋದು. ಸಂಜೆ ಕಾಫಿ ಅಥವಾ ಟೀಗೂ ಒಳ್ಳೆಯ ರೆಸಿಪಿ ಇದು. ಒಮ್ಮೆ ಕಲಿತ್ರೆ ತುಂಬ ಸುಲಭವಾಗಿ ಉದ್ದಿನ ವಡೆ ಮಾಡ್ಕೋಬೋದು. ಈ ಉದ್ದಿನ ವಡೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ಬಯಸಿದ ರುಚಿ ಸವಿಯಲು ಸಾಧ್ಯವಿಲ್ಲ. ಅದು ಮಾಡುವ ವಿಧಾನ ಸುಲಭವಾದರೂ ನೈಪುಣ್ಯತೆಯೂ ಬೇಕು. ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ರುಚಿಕರವಾದ ಉದ್ದಿನ ವಡೆ ಸವಿಬೋದು. ಹಾಗಾದರೆ ಬನ್ನಿ ಈ ಉದ್ದಿನ ವಡೆ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಉದ್ದಿನ ವಡೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಉದ್ದಿನ ಬೇಳೆ 1 ಬಟ್ಲು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿರೋದು, 1 ಟೇಬಲ್ ಸ್ಪೂನಷ್ಟು ಮೆಣಸು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಕಟ್ ಮಾಡಿರೋದು, ಸ್ವಲ್ಪ ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋದು ಮತ್ತು ಕರಿಯಲು ಎಣ್ಣೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು 4 ಗಂಟೆ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೀನಿ. ಈಗ ನೀಟಾಗಿ ನೀರಲ್ಲಿ ತೊಳೆದು ಇದನ್ನು ರುಬ್ತಾ ಇದ್ದೀನಿ. ಗ್ರೈಂಡ್ರಲ್ಲಿ ಆದರೆ ತುಂಬ ಚೆನ್ನಾಗಿ ಉದ್ದಿನ ವಡೆ ಆಗುತ್ತೆ. ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು. ಮಿಕ್ಸಿಯಲ್ಲಿ ಹಾಕೊಳ್ಳೋದಾದರೆ ಸ್ವಲ್ಪನೇ ಹಾಕ್ಕೊಂಡು ರುಬ್ತಾ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದಕ್ಕೆ ನೀರು ಯೂಸ್ ಮಾಡಬಾರ್ದು. ನೀರು ಹಾಕಿದ್ರೆ ವಡೆ ಚೆನ್ನಾಗಿ ಬರೋದಿಲ್ಲ. ಅದು ನೆಂದಿರೋ ಹಸಿಯಲ್ಲೇ ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಈಗ ರುಬ್ತಾ ಇದ್ದೀನಿ ಇದನ್ನು. ಒಂದು 4 ರಿಂದ 5 ಗಂಟೆ ನೆನೆಸಿಟ್ರೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಗೆ ಕೈ ಆಡಿಸ್ತಾ ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಈಗ ನುಣ್ಣಗಾಗಿ ರುಬ್ಬಿದೆ. ಈಗ ಇದು ತರಿಯಾಗಿ ಇರಬಾರ್ದು, ಇದು ನುಣ್ಣಗಾಗಿ ರುಬ್ಕೊಬೇಕು. ಆವಾಗಲೇ ವಡೆ ಚೆನ್ನಾಗಿ ಬರೋದು. ಇದು ಈಗ ನುಣ್ಣಗಾಗಿದೆ. ಮಿಕ್ಸಿಯಲ್ಲಿ ಕೂಡ ನಾವು ರುಬ್ಕೋಬಹುದು. ಹಾಗೆ ಸ್ವಲ್ಪ ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾನೀಗ ಈ ಹಿಟ್ಟನ್ನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಈಗ ಹಿಟ್ಟೆಲ್ಲ ರೆಡಿಯಾಗಿದೆ. ಇದಕ್ಕೆ ಮಸಾಲೆ ಎಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋದು ಸ್ವಲ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಡ. ಹಸಿ ಕೊಬ್ಬರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋದು, ಮೆಣಸು ಕಾಳು ಸ್ವಲ್ಪ. ಮೆಣಸು ಕಾಳು ಬಾಯಿಗೆ ಬರುತ್ತೆ ಬೇಡ ಅನ್ನೋರಾದರೆ ಸ್ವಲ್ಪ ಕುಟ್ಟಿ ಕೂಡ ಹಾಕೋಬಹುದು. ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು, ಕರಿಬೇವು ಸೊಪ್ಪು ಸ್ವಲ್ಪ ಪೂರ್ತಿ ಹಾಕದೆ ಸ್ವಲ್ಪ ಮುರಿದ್ಬಿಟ್ಟು ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಬಂದಿಲ್ಲ ಅಂದರೆ ಸ್ವಲ್ಪ ಸೋಡಾ ಕೂಡ ಹಾಕೋಬೋದು, ಅಡುಗೆ ಸೋಡಾ. ಹಾಗೆ ಮಾಡಿ ನೋಡಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಅಡುಗೆ ಸೋಡಾ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ವಡೆನ ಹಾಕೋಬೇಕು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಣ್ಣೆ ಕಾಯಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದ್ಮೇಲೆ ಡೈರೆಕ್ಟಾಗಿ ಹಾಕೊಳ್ಳೋಕೆ ಹೋದರೆ ವಡೆ ಬೀಳೋದಿಲ್ಲ. ಹಾಗಾಗಿ ಸ್ವಲ್ಪ ನಾವು ಕೈಗೆ ನೀರು ಹಚ್ಕೋಬೇಕಾಗತ್ತೆ. ನೀರು ಹಚ್ಕೊಂಡು ಒಂದು ವಡೆಗೆ ಒಂದು ಸತಿ ನಾವು ಕೈಗೆ ನೀರು ಹಚ್ಕೊಂಡೇ ವಡೆ ತಟ್ಟಬೇಕು. ನೋಡಿ, ಈ ಥರ ಒಂದು ಹೋಲ್ ಹಾಕ್ಬಿಟ್ಟು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಒಂದೊಂದಾಗಿ ನಾನು ಈ ಥರ ಕೈಗೆ ನೀರು ಹಚ್ಕೊಂಡು ವಡೆ ತೊಗೊಂಡು ಬಿಡ್ತಾ ಇದ್ದೀನಿ. ಒಂದು ಹೋಲ್ ಹಾಕಿ ಬಿಟ್ಟರೆ ತುಂಬ ಈಸಿ ಇದೆ. ನೋಡಿ, ಇದನ್ನು ಸಣ್ಣ ಉರಿಯಲ್ಲಿ ಮೇಲೆ ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇನ್ನೊಂದೇನೆಂದರೆ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ವಡೆ ಕರ್ಕೋಬೇಕಾಗತ್ತೆ. ಕಡಿಮೆ ಎಣ್ಣೆಯಲ್ಲಾದರೆ ಚಪ್ಪಟೆ ಥರ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಈ ಥರ ರೌಂಡ್ಗೆ ಉಪ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿ ನಾವು ಎಣ್ಣೆಯಲ್ಲಿ ಕರ್ಕೋಬೇಕು. ನೋಡಿ, ರುಚಿಕರವಾದ ಉದ್ದಿನ ವಡೆ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.